ಅತ್ತೆ ಅತ್ತೆ ಸಂಜೆ ಆಗಕ್ಕೆ ಬಂತು ಇನ್ನೇನು 6 ಗಂಟೆ. ಅಡುಗೆ ಏನು ಮಾಡೋಣತ್ತೆ ಇವತ್ತು? ಇದೊಂಚೂರು ಅವರೆಕಾಯಿ ಆದರೂ ಇತ್ತು, ಒಂದು ಈಟ್ ಐತೆ ಕಣತ್ತೆ, ಎಲ್ಲರಿಗೂ ಆಗೋಕ್ಕಿಲ್ಲ. ಸಾಂಬಾರು ಹುಳಿ ಸಾರಾಗಿ ಮಾಡೋಣ ಅಂದ್ಕೊಂಡೆ, ಈಟೈತೆ. ಇನ್ನು ಸೊಪ್ಪು ಸಾರು ಮಾಡಿದ್ರೂ ಬೇಕು. ಏನು ಮಾಡೋಣ ಅಂತ ಗೊತ್ತಾಯ್ತಿಲ್ಲ ಕಣತ್ತೆ. ಯಾವ್ದಾದ್ರು ಕಾಳುಗಳಾದರೂ ನೆನಾಕಿದ್ರೆ ಆಗಿರೋದು. ಕಾಳು ನೆನಾಕೋದು ಮರ್ತುಬಿಟ್ಟೆ ನಾನು. ತಿಳಿ ಸಾರು ಏನಾದ್ರು ಮಾಡೋಣೇನತ್ತೆ? ಒಂದೊತ್ತಿಗೆ ಏನಾದರೂ ಒಂದು ಮಾಡ್ಕೊಳ್ಳೋಣ ತೆಗಿ, ಆಮೇಲೆ ನೋಡೋಣಲ್ವೇ ಏನು ಮಾಡೋದು ಅಂತವ. ನಾಳೆಗೆ ಏನಾದರೂ ಸಾಂಬಾರು ಮಾಡಿದ್ರಾಯ್ತು. ಅವರೆಕಾಯಿ ಶಂಕರಮ್ಮ ಏನಾದ್ರು ಅವರೆಕಾಯಿ ಗಿರೆಕಾಯಿ ಇಲ್ಲೇ ಇಟ್ಕೊಂಡಿದ್ರೆ ಒಂದು 2 kg ತಗೊಬಂದು ಸುಲಿದು ಒಂದಿಟ್ಟು ಇಸ್ಕಿದ ಬೇಳೆನೂ ಏನಾದ್ರು ಮಾಡೋಣ ಅಲ್ವೇನತ್ತೆ? ಈಗ ಸದ್ಯಕ್ಕೆ ಬೇಳೆ ಸಾರು ಮಾಡಿಬಿಡ್ತೀನಿ, ಏನಂತೀರಾ? ಅದೇನು ಬೇಳೆ ಸಾರು ಏನೋ ಕಣಮ್ಮಿ, ನನಗಂತೂ ನಾಲ್ಗಿಗೆ ಅಂಟಕ್ಕಿಲ್ಲ ಕಣಮ್ಮ ಇದು. ತಿನ್ನೋಕ್ಕೆ ಆಗೋಕ್ಕಿಲ್ಲ ಬೇಳೆ ಸಾರು, ಯಾಕವ ಒಂಥರ ವಾಂತಿ ಬಂದಂಗೆ ಆಯ್ತದೆ. ಏನು ಮಾಡೋದು ಅಂತ ಗೊತ್ತಿಲ್ವಲ್ಲ. ಅದು ಮನೆ ತಾವು ನೋಡ್ತೀನಿ, ನೀವು ಚಪ್ರದವ್ರೆಕಾಯಿ ಏನಾದ್ರು ಬಿಟ್ಟಿದ್ರೆ ಕಿತ್ಕೊಂಬತ್ತೀನಿ ಒಂದಿಟ್ಟು. ಚಪ್ರದವ್ರೆಕಾಯಿ ಹಾಕ್ಬಿಟ್ಟು ಒಂದಿಟ್ಟು ಹುಳಿ ಹಂಗಾದ್ರೂ ಮಾಡಿಬಿಡೋ ಮೆತ್ತಿಗೆ. ಹುಳಿ ಸಾಂಬಾರಾದರೆ ತಿನ್ಕೋಬೋದು ಹೆಂಗೋ. ಈ ಚಳಿಗೆ ಅದು ಇದು ಬೇಳೆ ಸಾರೆಲ್ಲ ತಟ್ಟಕ್ಕಿಲ್ಲ ಕಣಮಿ ದೇಹಕ್ಕೆ. ಹುಳಿ ಸಾಂಬಾರಾದರೆ ಒಂಚೂರು ತಿನ್ಕೋಬೋದು. ಬಿಸಿ ಬಿಸಿ ಮುದ್ದೆ ಮಾಡಿಬಿಡಮ್ಮಿ ಒಂಚೂರ. ಮುದ್ದೆನೂ ಒಂದಿಟ್ಟು ತಿಳಿ ಸಾರು ತಿನ್ಕೊಂಡು ಮಲ್ಕೊಂತೀವತ್ತಿಗೆ. ಅಯ್ಯೋ ಆ ತೋಟದ ತಾವು ಬೇರೆ ಹೋಗಿದ್ವಲ್ಲ, ಕಾಲೆಲ್ಲ ನೋವು ಬತ್ತೈತೆ ಕಣಮಿ ನಂಗಂತೂ. ಈ ದೇಹ ಎತ್ಕೊಂಡು ಓಡಾಡೋಕ್ಕಾಗಕ್ಕಿಲ್ಲ ಕಣವ ನನಗಂತೂ. ಯಾಕವ ಇತ್ತೀಚೆಗೆ ಹಿಂಗೆ ಆಯ್ತೈತೆ ನೋಡಿ ನನಗೆ. ಅತ್ತೆ ಸುಮ್ಕಿರಿ ಅತ್ತೆ, ನಿಮ್ಗೆ ಎಷ್ಟು ಹೇಳಿದ್ರು ಕೇಳೋಕ್ಕಿಲ್ಲ ನೀವು. ಬರಬೇಡಿ ಅತ್ತೆ, ನಾನು ಒಬ್ಬಳೇ ಹೋಗಿ ಪೂಜೆ ಮಾಡ್ಕೊಬತ್ತೀನಿ ಅಂದರೆ ಕೇಳ್ದಂಗೆ ಬಂದ್ರಿ, ಅದಕ್ಕೆ ಹಿಂಗೆ ಆಗಿರೋದು. ಆಮೇಲೆ ನೀವು ಅದೇನು ಕ್ಯಾಲ್ಸಿಯಮ್ದು ಮಾತ್ರೆ ಕೊಟ್ಟಿದ್ರಲ್ಲತ್ತೆ ಡಾಕ್ಟ್ರು, ಅದು ತಗೋತಾ ಇದ್ದೀರಾ ನೀವು? ಅವೇ ಹೇಳಿರ್ಲಿಲ್ವಾ ಒಂದಿನೂ ಮಿಸ್ ಮಾಡ್ದಂಗೆ ತಗೋಬೇಕಣಮ್ಮ ಅಂತ ಹೇಳೈತೆ. ಆದ್ರೂ ನೀವು ಅದೇನು ತಗೋತಾ ಇದ್ದೀರೋ ಬಿಡ್ತಾ ಇದ್ದೀರೋ? ನಾನಂತೂ ನೋಡಿಲ್ಲಪ್ಪ ನೀವು ಒಂದಿನ ತಗೊಳ್ಳೋದನ್ನ. ಇಲ್ಲಿ ಕಣಮಿ ತಗತಿದ್ದೀನಿ, ಒಂದೊಂದ್ಕಿತ ಮರ್ತೋಯ್ತದೆ. ಏನು ಮಾಡೋಣ, ವಯಸ್ಸೈತಲ್ಲ, ಮರ್ವಿನ ಕಾಯಿಲೆ ಒಂಚೂರು ಮರ್ತೋಯ್ತದೆ. ಇಲ್ಲ ಅಂದರೆ ಏನು ತಗೋತಾ ಇದ್ದೀನಿ ನಾನೇನು ಹಂಗೆ ಮಲ್ಕೊಳ್ಳೋದಿಲ್ಲ. ಅದಕ್ಕೆ ಅಂದಾಜು ಕಾಲೆಲ್ಲ ನೋಯ್ತೈತೆ. ನಿನ್ನೆ ತಗೊಂಡಿದ್ದು ಏನೋ ಮರ್ತೋಗ್ಬಿಟ್ಟೈತಲ್ಲ ನನಗೆ. ತಗೊಂಡಿದ್ದೆ ಅಂತ ಕಾಣ್ತದೆ. ನೋಡೋಣ ತಗೋ ಅತ್ತಗೆ ತಗೋತೀನಿ ಇವತ್ತು. ಉಣ್ಕೊಬಿಟ್ಟು ಮಾತ್ರೆ ತಗೊಂಡು ಮಲ್ಕೊಂತೀನಿ, ಕಾಲು ನೋವೆಲ್ಲ ಸರಿ ಓದೋದೇನು. ಕಣತೆ, ಅದೆಲ್ಲವ ಮಿಸ್ ಮಾಡಬಾರ್ದು ಕಣತೆ, ನಿಮಗೆ ಗೊತ್ತಾಗೋಕ್ಕಿಲ್ಲ. ತಗೋಬೇಕು ದಿನವ. ಸುಮ್ಮನೆ ಕೊಟ್ಟಾರ ಡಾಕ್ಟ್ರು. ದಿನವ ತಗೊಂಡ್ರೆ ಬಿರ್ನೇ ವಾಸಿ ಆಯ್ತದಪ್ಪ. ನೀವು ಒಂದಿನ ಬಿಟ್ಟು ಒಂದಿನ ಅಂತವ ತಗೋತಾ ಇದ್ರೆ ಇನ್ನೇನು ವಾಸಿ ಆಯ್ತದತ್ತೆ? ಹೇಳಿ ನೀವೇ. ಆಯ್ತು ಬುಡಮಣಿ, ಇದು ಯಾಕೆ ಹಿಂಗೆ ಬೈತೀಯ ನನಗೆ ಯಾವಾಗಲೂ? ಆಯ್ತು ಬಿಡು ತಗೊಂತೀನಿ. ಅಯ್ಯೋ ಎಗ್ರಕ್ಕೆ ಬಂದ್ಬಿಡ್ತೀಯಲ್ಲ ಮಾರೈತಿ ನೀನು. ಈಗ ಹೋಗಿ ಮೊದಲಿಗೆ ನೋಡ್ಕೊಬತ್ತೀನಿ, ನೀರು ಚಪ್ರದವ್ರೆಕಾಯಿ ಐತೆ ನೋಡ್ಕೊಬಂದು ಬಿಡ್ಸ್ಕೊಬತ್ತೀನಿ. ಒಂದಿಟ್ಟು ಸಾಂಬಾರು ಮಾಡುವಂತ ಹೋಗು, ಅದೇನೇನು ಸಿದ್ಧ ಮಾಡ್ಕೆ ಅಲ್ಲವ. ಅತ್ತೆ ಹಿಂಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ ಅತ್ತೆ. ಏನಂದರೆ ಇವತ್ತು ಬೋರ್ ಕೊರ್ಸಿದ್ದೀವಿ, ನೀರು ಬೇರೆ ಬಿದ್ದೈತಲ್ಲತ್ತೆ. ಮಾವ ಏನಾದರೂ ಬಾಡಿಗೆ ಇಡ್ತಾರೆ ಏನತ್ತೆ? ಚಿಕನ್ ಗಿಕನೋ ಇಲ್ಲ ಮಟನ್ ಗಿಟನ್ ಏನಾದ್ರು ತಂದ್ಗಿಂದ್ಬಿಟ್ಟಾರತ್ತೆ. ಆಮೇಲೆ ನಾವು ಹುಳಿ ಸಾರು ಮಾಡ್ಕೊಂಡಿಲ್ಲಿ ಅದುವೇ ವೇಸ್ಟ್ ಆಯ್ತದೆ. ಇನ್ನು ಚಿಕನ್ ಸಾರು ತಿಂದಂಗೆ ಆಯ್ತದೆ ಕಣತೆ. ಕೇಳಬೇಕಿತ್ತ ಮಾವನೊಂದು ಮಾತು. ಅಲ್ಲೇ ಕೇಳ್ಕೊಬರ್ಬೇಕಿತ್ತಲ್ವೇನತ್ತೆ? ಮರ್ತೇ ಹೋಯ್ತು ನೋಡ್ರಿ ನನಗೆ. ಕೇಳಿದಿದ್ರೆ ಮಾವು ಹೇಳಿರೋರು, ತತ್ತಿನೋ ಇಲ್ವ ಅಂತ ಒಂದು ಮಾತು ಹೇಳಿದ್ರೆ ಸರಿ ಹೋಗಿರೋದು. ಅಲ್ಬೇರಿಯಾ ರಾಮಣ್ಣು ಅವರು ಇವರೆಲ್ಲ ಇದ್ರಲ್ಲ, ನಾನು ಹೆಂಗೆ ಕೇಳೋದು ಮಾವನಿ ಇಲ್ಲಿ ಅಂತ ಅಂದ್ಕೊಂಡು ಸುಮ್ಮನೆ ಆದೆ. ಆಮೇಲೆ ಮಾವು ಬೇರೆ ಬೈದ್ಬಿಡ್ತದೆ, ಎಲ್ಲರ ಮುಂದೆ ಅದನ್ನೆಲ್ಲ ಮಾತಾಡ್ಬಾರ್ದು ಕಣಮ್ಮಿ ಅಂತವ. ಅಯ್ಯೋ ಒಂದ್ಕಿತ್ತ ಹಿಂಗೆ ಮಾತಾಡಿ ಬೈಸ್ಕೊಂಡಿದ್ದೆ ಕಣತೆ. ಅದೇ ಮೀನು ಮಾರನ್ ಬಂದಿದ್ನಲ್ಲ, ಅವತ್ತೋಗಿ ಮಾವು ಮೀನು ತಗೋತೀರಾ ಅಂತ ಕೇಳ್ಬಿಟ್ಟೆ 2-3 ಸರಿ. ಗೌಡ್ರು ಅವರು ಇವರು ಎಲ್ಲ ಇದ್ರಲ್ಲ, ಬೈದೇ ಬಿಟ್ರು ಮಾವ. ಹಂಗೆಲ್ಲವ ಎಲ್ಲರ ಮುಂದೆ ಮಾತಾಡಂಗಿಲ್ಲ ಕಣಮ್ಮ ಅದೆಲ್ಲವ ಅಂತವ ಬೈದ್ಬಿಟ್ರು ಕಣತೆ. ಅದಕ್ಕೆ ನಾನು ಹಂಚ್ಕೊಂಡು ಕೇಳಲಿಲ್ಲ. ಏನು ಮಾಡೋದತ್ತೆ ಇವಾಗ? ಏನು ಕಾಯದ ಮಾವು ಬರುತ್ತನ್ಕ, ಇಲ್ಲ ಸಾಂಬಾರು ಗಿಂಬಾರು ಮಾಡ್ಕೊಳದ? ಏನು ಮಾಡೋದು ಕಣವ ನನಗಂತೂ ಗೊತ್ತಾಯ್ತಲ್ಲ. ಅಂದಾಜು ತೊಂದರೇನೋ ಕಣಮಿ. ಅಲ್ವೇ ಕೋಳಿ ಗಿಳಿ ತರ್ದಂಗಿದ್ದಾರಾ? ಅವ್ರಿಗೆ ಇವತ್ತು ಖುಷಿ ಆಗ್ಬಿಟ್ಟೈತೆ. 400 ಅಡಿಗೆ ನೀರು ಬಿದ್ದೈತೆ. ಖುಷಿಗೆ ತತ್ತರೆ ಅಂದಾಜು. ನೀನು ಏನು ಮಾಡ್ಕೊಬೇಡ, ಒಂದು ಕೆಲಸ ಮಾಡು. ಒಂದು 4 ಈರುಳ್ಳಿ, ಒಂದು 4 ಬೆಳ್ಳುಳ್ಳಿ ಅದು ಇದು ಎಲ್ಲವ ಸುಲಿದಿಟ್ಕೊ. ಕೊತ್ತಂಬರಿ ಪುದೀನ ಎಲ್ಲ ಐತೆ ನೋಡ್ಕೊಂಡು ಎಲ್ಲವ ತೆಗ್ದಿಟ್ಕೊ. ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ತಗೊಬಂದರೆ ಕೋಳಿ ಸಾರು ಮಾಡೋಣ. ಇಲ್ಲ ತೋರ್ಲಿಲ್ವಾ ಇನ್ನೇನು ಮಾಡೋದು, ಹುಳಿ ಸಾರು ಮಾಡೋದು ಅಷ್ಟೇ ಅಪ್ಪ. ಕೋಳಿ ಸಾರು ಪುಡಿ ಬಿಟ್ಟು ಹುಳಿ ಸಾರು ಪುಡಿ ಹಾಕಿ ಹುಳಿ ಸಾರು ಮಾಡತ್ತೆ. ಹೆಂಗಾದ್ರೂ ಇರಲಿ, ಚಪ್ರದವ್ರೆಕಾಯಿ ತಂದಿಟ್ಟಿರ್ತೀನಿ, ಫ್ರಿಡ್ಜ್ದಾಗ ಮಡಿಕಳಮ್ಮಿ. ಬೆಳಿಗ್ಗೆಗೆ ಪಲ್ಯನೂ ರೊಟ್ಟಿನೂ ಮಾಡ್ಕೋಬೋದು. ಇಲ್ಲ ಸಾಂಬಾರು ಇದ್ದರೆ ಸಾಂಬಾರಿಗೆ ರೊಟ್ಟಿ ಹಾಕೋಬೋದು. ಏನೋ ಒಂದು ಮಾಡೋಣ ಕಣಂತೆ. ಇವಾಗ ಏನು ಗ್ಯಾರಂಟಿ ಇಲ್ವಲ್ಲ ನಿಮ್ಮ ಮಾವ ತರೋದು. ಹೋಗಿ ಕಿತ್ಕೊಬತ್ತೀನಿ ಅವರೆಕಾಯ, ಆಮೇಲೆ ನೋಡೋಣ ಅದೇನಾಯ್ತದೆ ಅಂತವ. ಕಣತೆ ಆಯಿತು, ಹಂಗೆ ಮಾಡಿ ಅತ್ತಗಿ ಅಲ್ವಾ. ಹೋಗಿ ಕಿತ್ಕೊಬನ್ನಿ. ನಾನು ಒಂದಿಟ್ಟು ಒಳಿಗೆ ಹೋಗಿ
ಎಲ್ಲನೂ ತಕ್ಕ ತರ್ತೀನಿ ಕಣತೆ. ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಅದು ಇದು ಎಲ್ಲವ ಸೋಸ್ಕೊತೀನಿ. ಬನ್ನಿಯತೆ ಬಿರ್ನಿ. ರಾಮಣ್ಣ ಕುಮಾರಣ್ಣ ಇಬ್ರು ನಡೀರಿ ಮನೆ ತಾವ್ ನಡೀರಿ. ನಾನೊಂದೀಟು ಹಿಂಗೆ ಆ ಪ್ಯಾಟಿ ಕಡೆಗೆ ಹೋಗಿ ಕೋಳಿ ಕುಯಿಸ್ಕೊ ಬತ್ತೀನಿ. ಇಲ್ಲಾಂದ್ರೆ ಅಲ್ಲೇ ಗುಂಡು ಅಂಗಡಿ ಪಕ್ಕದಲ್ಲಿ ಒಂದು ಕೋಳಿ ಅಂಗಡಿ ಮಾಡೋರಲ್ಲಿ ಚಿಕ್ಕದಾಗಿ ಅಲ್ಲೇ ಕೋಳಿ ಕುಯಿಸ್ಕೊ ಬತ್ತೀನಿ. ನಡೀರಿ. ಸಾರ್ ತೊಳಿತಾ ಹೋಗಿ ಕುಯಿಸ್ಕೊ ಬತ್ತೀನಿ. ಮನೆಗೆ ನಡೀರಪ್ಪ, ಉಣ್ಕೊಂಡು ಹೋಗ್ಬೇಕು. ಇವತ್ತು ಖುಷಿಯಾಗಿದ್ದೀನಿ ನಾನು, ಚೆನ್ನಾಗಿ ನೀರು ಬಿದ್ದೈತೆ. ಅದಕ್ಕೆ ಇವತ್ತು ನನ್ನ ಕಡೆಯಿಂದವ ಪಾರ್ಟಿ ನಿಮ್ಮಿಬ್ರಿಗೂ. ಏನಂತೀರಾ? ಎಣ್ಣೆ ಪಾರ್ಟಿ ಎಲ್ಲವ ಮಾಡಕ್ಕೆ ಬಿಡೋಕ್ಕಿಲ್ಲ ನಮ್ಮ ಮನೇಲಿ. ಏನಂದರೆ ಕೋಳಿ ಪಾರ್ಟಿ ಮಾಡ್ಬೋದು ನೋಡಪ್ಪ. ಅದಕ್ಕೆ ನಡೀರಿ ಇಬ್ರು ಮನೆ ತವ್ ನಡೀರಿ. ಕೋಳಿ ಒಂದಿಟ್ಟು ತಗೊಬತ್ತೀನಿ, ಕುಯ್ಸ್ಕೊಬತ್ತೀನಿ ಬಿರ್ನೆ. ನನ್ನ ಸೊಸೆ ಬಿರ್ನೆ ಮಾಡ್ಬಿಡ್ತಲ್ ಕಣಪ್ಪ, ತಡ ಏನು ಮಾಡೋಕ್ಕಿಲ್ಲ. ಉಣ್ಕೊಂಡು ಆಮೇಲೆ ನಿಮ್ಮ ಮನೆಗಳಿಗೆ ಹೋಗೋರಂತೆ. ಬೇಡ ಬಿಡ್ರಂಗಜ, ಇದು ಯಾಕೆ ಹಿಂಗೆ ಅಡಿಯೋ ನಂಗಜ ನೀನು? ಇವಾಗ ಯಾರು ಕೇಳ್ತವ್ರು ನಿನ್ನ ಕೊಡ್ಸು ಅಂತವ? ಕೋಳಿ ಮಾಡಿಸು ಅಂತ ಯಾರು ಕೇಳ್ದವ್ರು ನಿನ್ನ? ಸುಮ್ಗೆ ಯಾಕೆ ದುಡ್ಡು ಬೇರೆ ಖರ್ಚಾಗೈತೆ ಬೋರ್ ತಗ್ಸಿ, ಇನ್ನೂ ಇದು ಯಾಕೆ ಖರ್ಚು ಮಾಡಿ ನೀನು? ಹೋಗ್ರಂಗ ಸುಮ್ಮನೆ ಇರಲಿ. ನಡೀತದೆ ಹೆಂಗವ ನಡಿ. ನಮ್ಗೇನು ಬೇಡ, ತೀರಾ ಮನೆಗೆ ತಗೊಂಡು ಹೋಗಪ್ಪ ನೀನು ಕೋಳಿಯ. ನಮ್ಗೇನು ಬೇಡ ಕಣಂತೆ, ನಾವೇನು ಬರೋಕ್ಕಿಲ್ಲ. ನಮ್ಮ ಮನೆಗಳಿಗೆ ಹೋಯ್ತೀವಿ ಇಬ್ರು. ನೀನು ಹೋಗಪ್ಪ ಸುಮ್ಮನೆ. ಪಾಪ ಅವ್ರಿಗೆ ಯಾಕೆ ತೊಂದರೆ ಕೊಡ್ತೀವಿ ಮನೆಯವ್ರಿಗೆ? ಇಲ್ಲಿವರೆಗೂ ಬಂದು ಹೋಗೋರೆ ಸುಸ್ತಾಗಿರ್ತಾರೆ ಇಬ್ರು, ಅತ್ತೆ ಸೊಸಿ ಇಬ್ರು. ಒಂದಿಟ್ಟು ರೆಸ್ಟ್ ಆಗಲಿ. ಹೋಗದ್ ಸುಮ್ಮನೆ, ಏನು ಬೇಡ ಹೋಗಪ್ಪ ನೀನು. ಹೌದು ಕಣ್ರಂಗಜ, ಸುಮ್ಮನೆ ಯಾಕೆ ನಿನ್ಗೆ ಹಿಂಗೆಲ್ಲ ರಿಸ್ಕ್ ತಗೊಳ್ಳೋದು? ಏನು ಒಂದಿನ ಯಾವತ್ತಾರು ಪಾರ್ಟಿ ಮಾಡೋಣಂತ ಎಣ್ಣೆ ಗಿಣ್ಣೆ ಮಾಡ್ಕೊಂಡು ಗೌಡ್ರು ನಾವು ನೀವು ಎಲ್ಲವ ಸೇರ್ಕೊಂಡು ಒಂದಿನ ಎಣ್ಣೆ ಪಾರ್ಟಿ ಮಾಡೋಣಂತೆ. ಇವಾಗ ಈಗೇನು ಬೇಡ ನಡಿ. ಸುಮ್ಕೆ ಯಾಕೆ ದುಡ್ಡು ಎಷ್ಟು ಮಾಡೋದು ಅಲ್ವೇ? ನೀನು ಬೇರೆ ಆಮೇಲೆ ಬೈಕತಿ ಕಣಪ್ಪ. ಇವರಿಬ್ರು ಬಂದರು, ಇವರಿಬ್ರಿಗೋಸ್ಕರ ನಾನು ಕೋಳಿ ತರಂಗಾಯ್ತು, ಕೋಳಿ ತಂದು ಅಷ್ಟು ಖರ್ಚಾಯ್ತು ಇಷ್ಟು ಖರ್ಚಾಯ್ತು ಅಂತ ಆಮೇಲೆ ನಮ್ಮನ್ನು ಬೈಕೊಂಡು ತಿಂತೀಯ. ಅದು ಯಾಕೆ ಬೇಕಪ್ಪ? ನೀನು ನಿಮ್ಮ ಮನೆಗೆ ತಗೊಂಡೋಗು. ತಗೊಂಡೋಗಿ ಮಾಡಿಸ್ಕೊಂಡು ಉಣ್ಣೋಗು. ಇನ್ನೊಂದಿನ ಯಾವತ್ತಾರು ಬತ್ತೀವಿ ನಡಿ ನಾವು. ಆಯ್ತೇನು? ಈಗೇನು ಬರೋಕ್ಕಿಲ್ಲ ಕಣಪ್ಪ ನಾವು. ನೀನು ಏನಾರು ಅನ್ಕೋ, ನಾನಂತೂ ಬರೋಕ್ಕಿಲ್ಲ, ನಾನು ಮನೆಗೆ ಹೋಯ್ತೀನಿ. ಏನಾದ್ರು ಸ್ವೀಟ್ ಗೀಟ್ ಏನಾರು ತೊಂದ್ರೆ ಒಂದಿಟ್ಟು ಕೊಡಪ್ಪ. ನನಗೆ ಚಿಕನ್ ಕಿನ್ನವ ಒಂದಿಟ್ಟು ಒಟ್ಟು ಸ್ವೀಟ್ ಕಡಿಕೆಯ ಗಮನ ಜಾಸ್ತಿ ಅನ್ಕೋ. ಒಂದಿಟ್ಟು ಏನೋ ಸ್ವೀಟ್ ಗಿಟ್ ತೊಂದರೆ ಒಂದಿಟ್ಟು ಕೊಡು ನನಗೆ ಅಷ್ಟೇ. ಇನ್ನೇನು ಕೇಳೋಕ್ಕಿಲ್ಲ ಬಿಡು ನಿನ್ನ. ಇದಾಕ್ರಲ್ಲ ಹಿಂಗಂತ ಇದ್ದೀರ ಇಬ್ರು? ನಾನೇನಾದ್ರು ಕೊಡ್ಸೋಕ್ಕಿಲ್ಲ ಅಂತ ಹೇಳಿದ್ದೀನಿ ಯಾವತ್ತಾದ್ರೂ? ನಾನೇನೋ ಒಂದೀಟು ಜಿಪುಣ್ ಥರ ಮಾಡ್ತೀನಿ ಹಂಗಂತವ, ಅಷ್ಟೊಂದೇನು ಮಾಡೋಕ್ಕಿಲ್ಲ ಕಣ್ರಲ್ಲಿ. ಏನು ಕೋಳಿ ಮಾಡೋಕ್ಕೆ ಯೋಗ್ಯತೆ ಇಲ್ವೇನೋ ನನಗೆ? ಏನು ಅನ್ಕೊಬಿಟ್ಟಿದ್ದೀರಿ ಇಬ್ರು ನೀವು? ನಡೀರಿ ಮನೆ ತವ ನಡೀರಿ. ಕೋಳಿ ಕುಯ್ಸ್ಕೊಬತ್ತೀನಿ. ನೀವು ನಡೀರಿ ಮನೆ ತವ ಇಬ್ರು ಸುಮ್ಕೆ. ಹೇಳ್ದಷ್ಟು ಕೇಳ್ಬೇಕಣಪ್ಪ ನನಗೀಗ. ಸುಮ್ಮನೆ ತಾಲಿಗೆ ಪಿತ್ತನೇರಿಸ್ಬಾರ್ದು ನೀವು. ಹಿಂಗೆಲ್ಲ ಆಡ್ಬಾರ್ದು ನೀವು. ಮನೆ ತವ ನಡೀರಿ, ಕೋಳಿ ಕುಯ್ಸ್ಕೊಬತ್ತೀನಿ. ಉಣ್ಕೊಂಡು ನಿಮ್ಮ ಮನೆಗಳಿಗೆ ಹೋಗ್ಬಿಡ್ರಿ ಅಷ್ಟೇ. ಇನ್ನೇನು ಕರಿತಾ ಇಲ್ಲ ನಿಮ್ಮನ್ನ. ಏನೋ ಬೋರಿನ ಲಾರಿ ಹತ್ರ ಇಷ್ಟೊತ್ತಿಂದ ಇದ್ದಿರಲ್ಲ ಅಂತವ ಕರಿತಾ ಇರೋದು ಕಣಪ್ಪ ಅವು. ಇಲ್ಲಾಂದ್ರೆ ನಿಮ್ಮ ಮನೆಗೆ ಬಂದು ಕರಿಯೋಣ ನಾನು? ಬರ್ರೆ ನಾವು ಊಟ ಮಾಡಿ ಅಂತ ಕರಿತಿದ್ನೆ ನಾನು, ಇಲ್ಲ ತಾನೆಯ? ಇಷ್ಟೊಂದು ಸಹಾಯ ಮಾಡಿದ್ದೀರಿ ನೀವು ಅವಾಗಿಂದವ. ಕೆಲ್ಸಗಾರರು ಎಲ್ಲ ಹೇಳ್ತಾ ಇದ್ರು, ಅವರಿಬ್ರು ಬಂದಿದ್ದು ಸಹಾಯ ಆಯಿತು ಕಣ ಅಂತವ ಹೇಳ್ತಾ ಇದ್ರು. ಅಂಥದ್ರಲ್ಲಿ ನಿಮ್ಮನ್ನ ಏನು ತಿನ್ನಿಸ್ದಂಗೆ ಕಳ್ಸೋಕ್ಕಾಯ್ತದೇನು? ನಡೀರಿ ಕೋಳಿ ತಗೊಬತ್ತೀನಿ. ಸಾರು ಮುದ್ದೆ ಎಲ್ಲ ಮಾಡ್ತಾಳೆ ನಮ್ಮ ಸಾಸ್, ಚೆನ್ನಾಗಿ ಮಾಡ್ತಾಳೆ. ಅವಳು ಕೈ ರುಚಿ ನೋಡೋದೊಂದು ನಡೀರಿ ಮನೆಗೆ. ಈ ವಜ್ಜು ಬಿಡೋಂಗೆ ಕಾಣ್ತಾ ಇಲ್ವಲ್ಲ, ಇದ್ಯಾಕೆ ಹಿಂಗೆ ಅಡಿಯಜ್ಜ ನೀನು? ಬೋರಕ್ಕಿಲ್ಲ ಅಂದರೆ ಕೇಳೋಕ್ಕಾಗಕ್ಕಿಲ್ವ ನಿನಗೆ? ಈಗ ನನ್ನ ಹೆಂಡ್ರು ಮಕ್ಕಳೆಲ್ಲ ಅದೆಷ್ಟು ಪಡ್ಕೊಂಡರು ಏನೋ. ಈ ಊಟ ಮಾಡ್ಕೊಬಂದ್ಬಿಟ್ಟೆ ಅಂತ ಒಂದು ಕೆಲಸ ಮಾಡ್ತೀವಿ ಅಜ್ಜ. ನಮ್ಮ ಮನೆ ತಗ ಹೋಗ್ಬಿಟ್ಟು ಹೇಳ್ಬಿಟ್ಟು ಬಂದ್ಬಿಡ್ತೀವಿ ನಡಿ. ಊಟ ಟೈಮಿಗೆ ಬರ್ತೀವಿ. ಇಷ್ಟು ಬೇಗ ಮನೆ ತಗ ಬಂದು ಏನು ಮಾಡೋಣ? ಇನ್ನೇನು ಗೌರಜ್ಜಿ ಒಂದಿರ್ತದೆ, ಆ ಅಜ್ಜಿ ಹತ್ರ ಇನ್ನೇನು ಮಾತಾಡೋದು? ನೀನಿದ್ರು ಒಂಥರ ಚಂದ ಕಣಪ್ಪ. ಆ ಅಜ್ಜಿ ಹತ್ರ ಇನ್ನೇನು ಮಾತಾಡ್ಕೊಂಡು ಕೂತ್ಕೊಳ್ಳೋಣ? ಒಂದು ಕೆಲಸ ಮಾಡು, ನೀನು ಹೋಗಿ ತಗೊಬಂದು ಮಾಡಿಸು. ಅಷ್ಟೊತ್ತಿಗೆ ಮನೆ ತಗ ಬತ್ತೀವಿ, ಒಂದು 8 ಗಂಟೆ ಹಂಗೆ ಬತ್ತೀವಿ. ಏನಂತ ಕುಮಾರಣ್ಣ? ಅಲ್ವೇನಣ್ಣ? ಕಣಪ್ಪ. ಈ ರಂಗಜ್ ಬೇರೆ ಬಿಡ್ತಾ ಇಲ್ಲ. ರಂಗಜ ಹಂಗೆ ಮಾಡ್ತೀವಿ ಬಿಡ್ರಂಗಜ. ಸುಮ್ಕೆ ನೀನು ತಲೆ ಕೆಡ್ಸ್ಕೊಬೇಡ, ಹೋಗು. ಒಂದಿಟ್ಟು ಕೋಳಿ ತಗೊಬಂದು ಕುಯ್ಸಿ ಅದೇನು ಸಾಂಬಾರು ಗಿಂಬಾರು ಮಾಡಿಸಿರು. ಊಟ ಟೈಮಿಗೆ ಬಂದ್ಬಿಡ್ತೀವಿ ಹೋಗಪ್ಪ. 8 ಗಂಟೆಗೆ ಬರ್ತೀವಿ ಕಣಪ್ಪ, ನೀನು ಏನು ತಲೆ ಕೆಡ್ಸ್ಕೊಬೇಡ. 8 ಗಂಟೆಗೆಲ್ಲ ಹಾಜರಿರ್ತೀವಿ ನಾವು, ಆಯ್ತೇ? ಅಷ್ಟೊತ್ತಿಗೆ ನಿಂದು ಎಲ್ಲ ಕೆಲಸ ಎಲ್ಲ ಆಗಿರ್ತದೆ. ಅವರು ಪಾಪ ಅಡುಗೆ ಮಾಡ್ಕೊಳ್ಳೋಕೆ ಟೈಮ್ ಬೇಡವಾ? ನಾವು ಹೋಗಿ ಮನೇಲಿ ಕೂತ್ಕೊಬಿಟ್ರೆ ಅವರು ಅಡುಗೆ ಹೆಂಗೆ ಮಾಡೋರು? ನಮ್ಮನ್ನೇ ನೋಡ್ಕೊ ಕೂತಿರ್ಬೇಕಾಯ್ತದೆ, ಅಣ್ಣ ಟೀ ಅಣ್ಣ ಕಾಪಿ ಅಂದ್ಕೊಂಡು. ಆಮೇಲೆ ಬೈಕತ್ತದೆ ಗೌರಕ್ಕ, ಇದೇ ನೀವು ಊರಿಗೆ ಮುಂಚೆ ಬಂದು ಕೂತಾರಲ್ಲ, ಊಟಕ್ಕೆ ಕರೆದ್ರೆ ಇಷ್ಟು ಬೀರ್ನೆ ಬಂದವರಲ್ಲ ಅಂತವಾ ಬೈಕತ್ತರಿ. ಅದಕ್ಕೆ ಹೋಗಿರ್ ನೀನು 8 ಗಂಟೆ ಹೆಂಗೆ ನಿಮ್ಮ ಮನೆ ತಗ ಬಂದ್ಬಿಡ್ತೀವಿ. 8 ಗಂಟೆಗೆ ಬಂದ್ರೆ ಇನ್ನೇನು ಊಟ ಗೀಟ ಮಾಡ್ಕೊಂಡು 9-9:30 ಆಗೋಯ್ತದೆ. ಆಮೇಲೆ ಮನೆಗೆ ಹೋಗ್ಬೋದು. ಸರಿ ಕಣಪ್ಪ, ಬಿಡ್ರಿ, ಆಯ್ತು ಹಂಗೆ ಮಾಡ್ರಿ. ನಾನು ಹೋಗಿರ್ತೀವಿ ಮನೆ ತವ, ಬರ್ರಿ. ಬಿರ್ನೆ ಬಂದ್ಬಿಡ್ಬೇಕು ಏನು? ಸರಿ ಕಣ್ರಂಗಜ, ಬರ್ತೀವಿ ನಡಿರಂಗಜ. ಹೇಳಿದ್ಮೇಲೆ ನಾವು ಯಾವತ್ತಾದ್ರೂ ಇಲ್ಲ ಅಂದಿದೀವ? ನಮ್ಮ ಮಾತು ಅಂದರೆ ಮಾತು ಕಣ್ರಂಗಜ. ಹಂಗೂ ಹಿಂಗೂ ಮಾತಾಡೋಕ್ಕಿಲ್ಲ ನಾವು. ಯಾವತ್ತಾದ್ರೂ ಹ್ಞೂ ಅಂದರೆ ಹ್ಞೂ ಅಂತನೀಯ, ಇಲ್ಲ ಅಂತಂದ್ರೆ ಇಲ್ಲ ಅಂತನೀಯ. ನೀನು ಏನೇನೋ ತಪ್ಪು ತಿಳ್ಕೊಂತಿ ಕಣಪ್ಪ.
ನಡಿ ಬತ್ತೀವಿ ಅಂತ ಹೇಳಿಲ್ವೇ? ಬತ್ತೀವಿ ನಡಿ, ಮನಿತ ಹೋಗಿ ಒಂದಿಟ್ಟು ಹೇಳ್ಬಿಟ್ಟು ಮನೆಯವ್ರಿಗೂ ಎಲ್ಲರಿಗೂ ಹೇಳ್ ಬರ್ಬೇಕಲ್ವೇ? ಫೋನ್ ಬೇರೆ ಇಲ್ಲ ನಮ್ಮ ಹತ್ರವ. ಇದು ಎಲ್ಲೋದ್ರು ಏನು ಅಂತವ ಅವ್ರು ತಲೆ ಕೆಡ್ಸ್ಕೊತಾರೆ ಸುಮ್ಮನೆ ಕುತ್ಕೊಂಡು. ಅದಕ್ಕೆ ಒಂದು ರವಟ್ ಹೋಗಿ ಮನಿತಾವ್ ಹೇಳ್ಬಿಟ್ಟು ಒಂದು 8 ಗಂಟೆಗೆ ಬತ್ತೀವಿ, ಇಬ್ರು ಬತ್ತೀವಿ ನಡಿ. ಆಮೇಲೆ ಗೌಡ್ರನ್ನು ಕರಿತಿದ್ದೆ ಹೆಂಗೆ? ನೀನು ಯಾವಾಗಲೂ ಗೌಡ್ರನ್ ಬಿಟ್ಟು ಏನು ಕೆಲಸ ಮಾಡೋಕ್ಕಿಲ್ವಲ್ಲ, ಅದಕ್ಕೆ ಕೇಳದ್ನಪ್ಪ. ಗೌಡ್ರನ್ನು ಕರಿತೀವಿ ಊಟಕ್ಕೆ. ಇಲ್ಲಿಲ್ ಕಣಪ್ಪ, ಈಕಿತ ಏನು ಗೌಡ್ರನ್ನ ಕರಿಯಕ್ಕಿಲ್ಲ. ಇನ್ನು ನಾನು ಇವಾಗ 6:30 7 ಗಂಟೆ ಆಗಕ್ಕೆ ಬಂದೈತೆ. ಇನ್ನು ಹೋಗಿ ಚಿಕನ್ ತಗೊಬಂದು ಇವ್ರು ಮಾಡೋಕ್ಕೆ ಅದೆಷ್ಟೊತ್ತು ಮಾಡ್ತಾರೆ ಏನೋ. ಆಮೇಲೆ ಗೌಡ್ರು ಬೇಜಾರು ಮಾಡ್ಕೋತಾರೆ ತಡ ಆಗೋದ್ರೆ. ಅದಕ್ಕೆ ಇನ್ನೊಂದು ಕಿತ ಗೌಡ್ರಿಗೆ ಮಾಡಿ ಕರಿತೀನಿ. ಆಮೇಲೆ ಅವರು ಚಿಕನ್ ತಿನ್ನೋಕ್ಕಿಲ್ಲ ಕಂಡ್ರಲ್ಲ ಜಾಸ್ತಿ, ಮಟನ್ ಗಿಟನ್ ಇದ್ರೆ ತಿಂತಾರೆ. ಈಗ ಇಷ್ಟೊತ್ತಿನಲ್ಲಿ ಮಟನ್ ಎಲ್ಲಿ ಹುಡ್ಕೊಂಡು ಹೋಗಾನೆ ನಾನು. ಅದಕ್ಕೆ ತೆಗಿ ನೀವಿಬ್ರು ಬರ್ರಿ, ಉಣ್ಕೊಂಡು ಹೋಗಿ ಇನ್ನೊಂದು ಕಿತ ಪಾರ್ಟಿ ಮಾಡೋಣ ತಗೊಳ್ರಿ. ಮಟನ್ ಗಿಟನ್ ಮಾಡಿಸ್ಕೊಂಡು ಮನೇಲಿ ಹೊಲ್ತವ್ ಕೂತ್ಕೊಂಡು ಪಾರ್ಟಿ ಮಾಡೋಣ ಎಲ್ಲರೂ. ಒಂದಿಟ್ಟು ಎಣ್ಣೆ ಗಿಣ್ಣೆ ಮಾಡ್ಕೊಂಡು. ನಂದೇ ಇರ್ತದ ಕಣಪ್ಪ ಖರ್ಚು, ನೀವೇನು ತಲೆ ಕೆಡ್ಸ್ಕೊಬಿಡಿ. ಆಯ್ತೆ, ಈಗ ಹೋಗಿ ಬನ್ನಿ ಬಿರ್ನಿ ಮನಿತವ. ನಾನು ಹೋಯ್ತೀನಿ, ತಡ ಆಯ್ತದ. ಆಮೇಲೆ ಕೋಳಿ ಅಂಗಡಿ ಬಾಗ್ಲಿಗೆ ಹಾಕ್ಬಿಟ್ಟನು. ಸರಿ ಕಣಜ, ಆಯ್ತು. ಓಹೋ, ಏನು ರಂಗಜ್ಜ ಅಪರೂಪ ಆಗ್ಬಿಟ್ಟಿದಿರಲ್ಲ ಜಾ. ನಮ್ಮ ಕಡೆಗೆ ಬರ್ತಾನೆ ಇಲ್ಲ ನೀನು. ಏನು ಇವತ್ತು ಬಂದಿದ್ಯಲ್ಲ, ಕೋಳಿ ಕುಯ್ಸ್ಕೊಂಡು ಹೋಗಕ್ಕೆ ಬಂದೆ? ಏನು ಅಪರೂಪ ತಗೊಳಪ್ಪ. ಓದ್ಕಿತ ಸೀನಪ್ಪ ಅಲ್ಲಿ ನಾಟಿ ಕೋಳಿ ಇತ್ತು, 1-2 ಕಿತ ನಾಟಿ ಕೋಳಿ ಸಾಯಿಸಿ ಅದನ್ನೇ ಮಾಡ್ದು. ಮನೇಲಿ ನಾಟಿ ಕೋಳಿ ಸಾಕೊಂಡಿದೀವಲ್ಲ, ಅದರಿಂದವ ಹಿಂಗೆ ಆಚೆಗೆಲ್ಲವ ಬಂದು ತಗೊಂಡು ಹೋಯ್ತಾ ಇಲ್ಲ. ನಾಟಿ ಕೋಳಿನೇ ಆಗೋಯ್ತದೆ. ಈಗ ಒಂದು ತಡ ಆಗೋಯ್ತು ತಗೊಬರೋಕ್ಕೆ. ಅದಕ್ಕೆ ಇನ್ನೆಲ್ಲಿ ನಾಟಿ ಕೋಳಿ ಎಲ್ಲಿ ಸಿಕ್ಕೋದು? ಇನ್ನವು ಸಿಗೋದು ಕಷ್ಟನೀಯ. ಇಷ್ಟು ಬಿರ್ನೆ ಹಿಡ್ದು ಎಲ್ಲಿ ಮಾಡೋಕ್ಕಾಯ್ತದೆ? ಅದಕ್ಕೆ ಒಂದಿಟ್ಟು ಕೋಳಿ ಕುಯ್ಸ್ಕೊಂಡು ಹೋಗೋಣ ಅಂತೂ ಬಂದೆ ಕಣಪ್ಪ. ಹೆಂಗೈತೆ ರೇಟು ಕೋಳಿ ಇವಾಗ? ಕೋಳಿ ಯಾವ್ದು ಬೇಕಜ? ಮೊಟ್ಟೆ ಕೋಳಿ ಬೇಕಾ ಏನು ಬೈಲರ್ ಬೇಕಾ? ಯಾವ್ದು ಬೇಕು ಅಂತ ಹೇಳಿದ್ರೆ ಇಷ್ಟು ಕಣಪ್ಪ ಅಂತ ಹೇಳ್ಬೋದು. ನನಗೆ ಈ ಪಾರಮ್ಮೆ ಇಷ್ಟ ಕಣಪ್ಪ. ಏನು ಮಾಡ್ತೀವಿ, ಮಕ್ಳು ತಿನ್ನೋಕ್ಕಿಲ್ಲ ಮನೇಲಿ. ಈ ನಮ್ಮ ಮಂಜವನಲ್ಲ, ಅವನು ಒಗ್ಯಕ್ಕಾಗಕ್ಕಿಲ್ಲ ಕಣಜ. ಅದೇನು ಪಾರಮ್ ತತ್ತೀಯ, ಅದ್ರಲ್ಲಿ ಮಟನ್ ಇರೋದಿಲ್ಲ, ಹಂಗೆ ಹಿಂಗೆ ಅಂತವ. ಮಾಂಸ ನೀರೆಲ್ಲ ಕಣಜ ಅಂತವ, ಬೈತನ್ ಕಣಪ್ಪ ತಗೊಂಡೋದ್ರಿ. ಅದೊಂದು ಚಿಂತೆ ಬೇರೆಯಾ ನನಗೆ. ಇಲ್ಲ ಅಂದರೆ ನನಗೇನು ಪಾರಮ್ಮೆ ಇಷ್ಟ. ನಮಗೆ ಎಲ್ಲ ಮಟನ್ ಇದಕ್ಕಿನ್ನವ ಏನಂತಾರದನ್ನ, ಈ ಚರ್ಮ ತಿನ್ನಕ್ಕಿನ್ನವ ಚೆನ್ನಾಗಿ ಮೂಳೆ ಕಡಿದ್ರಿ ಒಂದಿಟ್ಟು ನಮಗೆ ಸಮಾಧಾನ ಆಗೋದು. ಆದ್ರೆ ಈ ಮಕ್ಳು ಹಂಗಲ್ವಲ್ಲ, ಅವಕ್ಕೆ ದಪ್ಪ ಕಂಡು ಪೀಸೇ ಬೇಕು, ಕಂಡ ಇದ್ರೆ ಇಷ್ಟ ಅವಕ್ಕೆ. ಏನು ಮಾಡೋದಂತ ಗೊತ್ತಾಯ್ತಾ ಇಲ್ಲ. ಒಂದು ಕೆಲಸ ಮಾಡಪ್ಪ ನೀನು, ಒಂದು ಪಾರಮ್ಮು ಒಂದು ಬಾಯ್ಲರ್ 2 ಹಾಕ್ಬಿಡತ್ತೆ, ಕಟ್ ಮಾಡತ್ತೆಗಿ. 2 ಮಿಕ್ಸಲ್ಲಿ ಮಾಡ್ಬಿಡ್ರಲ್ಲ ಅಂತೀನಿ ತೆಗಿ. ಇಲ್ಲ ಅಂದರೆ ಪಾರಮ್ದ ಸಾಂಬಾರು ಮಾಡಿ ಬಾಯ್ಲರ್ದ ಕಬಾಬ್ ಗಿಬಾಬ್ ಏನಾದ್ರು ಮಾಡಲಿ. 2 ಪಾರಮ್ ಕೊಡು. ಒಂದು ಬಾಯ್ಲರ್ ಕೊಟ್ಬಿಡಪ್ಪ. 2 ಪಾರಮ್ ಒಂದು 3-4 kg 3-3.5 kg ಬರೋಷ್ಟೇ ಕೊಡು, ದಪ್ಪದ ಕೊಡು ಒಂದಿಟ್ಟು. ಇನ್ನೊಂದು ಬಾಯ್ಲರ್ ಕೊಡತ್ತೆ. ಬಾಯ್ಲರ್ ಏನು ಜಾಸ್ತಿ ಏನು ಬೇಡ, 1-1.5 ಅಷ್ಟು ಕೊಡು. ಸರಿ ಅಜ್ಜ, ಆಯಿತು. ಏನು ದುಡ್ಡೇನು ಹೆಚ್ಚು ಕಡಿಮೆ ಏನು ಇಲ್ಲ ಕಣಜ. ಪಾರಮ್ಗೂ ಇನ್ನೇನು 140 ರೂಪಾಯಿ, ಬೈಲರ್ 150. ನಿನ್ನೆ ಸಂತುವೆ 150 ಆಗಿತ್ತು. ನಿನ್ನೆ ಸಹ ಭಾನುವಾರ ಇತ್ತಲ್ಲ, ಅದಕ್ಕೆ ರೇಟು ಒಂಚೂರು ಜಂಪ್ ಆಗಿತ್ತು. 2 150 ಇತ್ತು. ಇವತ್ತು 140 150 ಆಗೈತೆ ಅಷ್ಟೇ. ಅಯ್ಯೋ, ಜನ ಅನ್ಕೋತಾರೆ ಫಾರಮ್ ಕೋಳಿ ಅಂದರೆ ಕಡಿಮೆ ರೇಟು ಅಂತವ. ಇಲ್ಲ ಕಣಜ, ಎಲ್ಲ ಒಂದೇ ರೇಟ್ ಆಗೈತೆ ಇವಾಗ. ಕಣಪ್ಪ, ಹಂಗೆ ಅಲ್ವೇ, ಜನ ಒಂದೊಂದವ್ರು ಅಂದ್ಕೋತಾರೆ. ಆಮೇಲೆ ಏನೋ ಒಂದು ಕೇಳೋಣ ಅಂತಿದ್ದೆ ಕಣಪ್ಪ ನಿನ್ನ ಹತ್ರವ. ಏನಂದರೆ ಈಗ ಈ ಬಾಯ್ಲರ್ ಕೋಳಿ ಐತಲ್ಲ, ಅದಕ್ಕೆ ಅದೇನು ಇಂಜೆಕ್ಷನ್ ಕೊಡ್ತಾರೆ ಹಂಗೆ ಹಿಂಗೆ ಅಂತವೆಲ್ಲವ ಮಾತಾಡ್ಕೋತಾರಲ್ಲ. ದಿಟ್ಟವಾಗ್ಲೂ ಬಾಯ್ಲರ್ ಕೋಳಿಗೆ ಇಂಜೆಕ್ಷನ್ ಕೊಟ್ಟಾರ? ಇಲ್ಲ ಪಾರಮ್ ಕೋಳಿ ಕೊಡೋಕ್ಕಿಲ್ವ ಏನು ಅಂತವ. ನಾನು ಈಗ ಬಾಯ್ಲರ್ ಕೋಳಿಗಾದ್ರೆ ಒಂಚೂರು ದಪ್ಪ ಆಗೋಕ್ಕೆ ಅಂತ ಕೊಡ್ತಾರೆ ಅಂತ ನನ್ನಪ್ಪ. ಪಾರಮ್ ಕೋಳಿಗೂ ಕೊಟ್ಟಾರ ಏನು ಬರೀ ಬಾಯ್ಲರ್ ಕೋಳಿ ಕೊಟ್ಟಾರ? ಏನು ಕತೆ ಅಂತವ ಗೊತ್ತಿಲ್ಲ. ಅದಕ್ಕೆ ನಿನ್ನ ಹತ್ರವ ಅವತ್ತಿಂದವ ಕೇಳೋಣ ಅಂತಿದ್ದೆ, ಆಗಲಿಲ್ಲ ನೋಡು. ಅಜಾವ್ ಹಂಗೇನಿಲ್ಲ ಕಣಜ. ಪಾರಮ್ ಕೋಳಿ ಬಾಯ್ಲರ್ ಕೋಳಿ ಅಂತವ ಏನು ಸುಮ್ಮನೆ ನಾವು ಅನ್ಕೊಳ್ಳೋದಷ್ಟೇ. ಈಗ ಏನಂತಾರಪ್ಪ ಜನ, ಬಾಯ್ಲರ್ ಕೋಳಿಗಾದರೆ ಏನು ಇಂಜೆಕ್ಷನ್ ಕೊಡ್ತಾರೆ ದಪ್ಪ ಆಗೋಕ್ಕೆ, ತೂಕ ಬರೋಕ್ಕೆ, ಬೇಗ ದಪ್ಪ ಆಗ್ಬಿಡುತ್ತೆ ಅಂತ ಹೇಳ್ತಾರಲ್ವ. ಹಂಗಾರೆ ಪಾರಮ್ ಕೋಳಿಗೆ ಮೊಟ್ಟೆ ಜಾಸ್ತಿ ಇರಲಿ ಅಂತವ ಇಂಜೆಕ್ಷನ್ ಕೊಡಲ್ವಾ? ನೀನು ಹೇಳೋ ಮಾತು ನೀನು ಯೋಚನೆ ಮಾಡಪ್ಪ, ಆಯಿತು ನೋಡೋಣ. ಈಗ ಬಾಯ್ಲರ್ ಕೋಳಿಗಾದ್ರೆ ಮಾತ್ರವ ಇಂಜೆಕ್ಷನ್ ಕೊಡ್ತಾರೆ ದಪ್ಪ ಆಗಲಿ ಭಾರ ಆಗಲಿ ಅಂತವ. ಪಾರಮ್ ಕೋಳಿಗೆ ಮೊಟ್ಟೆ ಇರಲಿ ಅಂತ ಕೊಡೋಕ್ಕಾಗಲ್ವೇ? ಮೊಟ್ಟೆನೇ ಜಾಸ್ತಿ ರೇಟ್ ಆಗೈತಲ್ಲ ಈ ಪಾರಮ್ ಕೋಳಿಗೂ ಕೊಡ್ತಾರೆ, ಬಾಯ್ಲರ್ ಕೋಳಿಗೂ ಕೊಡ್ತಾರೆ, ಎಲ್ಲದಕ್ಕೂ ಕೊಡ್ತಾರೆ. ಏನಂದರೆ ನಮ್ಮ ಹಳ್ಳಿಗಳ ಕಡೆ ಸಿಗೋ ನಾಟಿ ಕೋಳಿ ಹಂಗಿರಲ್ಲ ಅಷ್ಟೇ. ಬಿಟ್ರಿ ನೀನು ಎಲ್ಲದಕ್ಕೂ ಕೊಡ್ತಾರೆ. ನೀನು ನಾಟಿ ಕೋಳಿನೂ ಸಿಗ್ತದೆ ಪಾರಮಲ್ಲಿ, ಆದರೆ ಅದು ನಾಟಿ ಕ್ರಾಸ್ ಆಗಿರ್ತದೆ. ನಿನ್ನ ಹತ್ರ ಯಾಕೆ ಸುಳ್ಳು ಹೇಳೋಣ ನಾನು? ನಿನಗೆಲ್ಲ ಗೊತ್ತಿರೋದಲ್ವೇ, ಅದು ನಾಟಿ ಕ್ರಾಸ್ ಇರ್ತದೆ. ಅದಕ್ಕೂ ರೇಟು 500-600 ರೂಪಾಯಿ ಇರ್ತದೆ
ಕೆ ಜಿಗೆ. ಹಾಂ, ಅದು ಮಾಮೂಲಿ ನಾಟಿ ಕೋಳಿ ರೇಟ್ ತಗೋತೀವಿ, ಆದರೆ ನಾಟಿ ಕ್ರಾಸು. ನಾನಂತೂ ಯಾರಿಗೂ ಮೋಸ ಮಾಡಂತೂ ಕೊಡೋದಿಲ್ಲ ಕಣಜ. ಯಾವಾಗಲೂ ಅಷ್ಟೇ ನಾನು ಎಲ್ಲರಿಗೂ ಹೇಳೆಯ ನೋಡ್ರಪ್ಪ, ಇದು ನಾಟಿ ಕೋಳಿ ಎಲ್ಲ ನಾಟಿ ಕ್ರಾಸು ಕಣ್ರಪ್ಪ, ಬೇಕಿರ್ ತಗೊಳ್ಳಿ, ಬೇಡದೇ ಇದ್ರೆ ಬಿಡ್ರಪ್ಪ ಅಂತವ ಹೇಳ್ತೀನಿ ಕಣಜ. ಸುಮ್ಕೆಯ ನಾಟಿ ಕ್ರಾಸ್ನ ನಾಟಿ ಕೋಳಿ ಅಂದ್ಬಿಟ್ಟು ಸುಮ್ಮನೆ ಅವ್ರ ಹತ್ರ ದುಡ್ಡು ಕಿತ್ಕೊಳ್ಳೋದಲ್ಲ ಅಲ್ವೇ? ಏನಂತ ಹೇಳೋಜ ನೀನೇ? ಅಯ್ಯೋ ಹ್ಞೂ ಕಣ್ ತಗೊಳಪ್ಪ. ಅಲ್ಲ, ದುಡಿಯೋದು 4 ಕಾಸಲ್ಲಿ ಅದು ಯಾಕೆ ಮೋಸ ಮಾಡಿ ದುಡಿಬೇಕು ಹೇಳಿ ನೀನೇ? ನಾವು ದುಡ್ದಿದ್ದೆ ನಾವು ಎತ್ಕೊಂಡು ಹೋಗಲ್ಲ. ಈಗ ಸಾಯ್ಬೇಕಾದ್ರೆ ಏನು ನಾವೇನು ಎತ್ಕೊಂಡೋದಿವ ಏನಾದ್ರೂ? ಇರೋದು 3 ಅಡಿ 6 ಅಡಿ ಜಾಗ ಸಿಗುತ್ತೆ, ಅದ್ರಲ್ಲಿ ಹೋಯ್ತಾ ಇರ್ತೀವಿ ಅಷ್ಟೇ. ಏನು ಇರೋ ತನಕವ ಹಿಂಗೆ ಬಡ್ದಾಡ್ಕೊಂಡು ದುಡ್ಡು ಸಂಪಾದನೆ ಮಾಡ್ಕೊಂಡು ಅದಕ್ಕೆ ಅಂತ ಉಳಿಸ್ಕೊಂಡು ಇರೋದಷ್ಟೇ. ಈಗ ನನ್ನೇ ನೋಡಪ್ಪ, ಇಬ್ರು ಮಕ್ಳು ಚೆನ್ನಾಗಿರ್ಲಿ ಅಂತವ ಎಷ್ಟೆಲ್ಲ ಕಷ್ಟಪಟ್ಟು ದುಡಿತಾ ಇವ್ನಿ. ಆದ್ರೆ ಒಬ್ಬ ಮಗ ಏನೋ ಚೆನ್ನಾಗವ್ನು ಬಿಡು. ನನ್ನ ನಸೀಬು ಚೆನ್ನಾಗೈತೆ, ಒಬ್ಬ ಮಗ ಏನೋ ಚೆನ್ನಾಗವನೆ. ಇನ್ನೊಬ್ಬ ನೋಡು ಕುಡ್ಕೊಂಡು ಓಡಾಡ್ತಿರ್ತಾನೆ. ನಿಂಗೆ ಗೊತ್ತಲ್ಲ ನಮ್ಮ ಕುಡುಕ್ ಸೀನಪ್ಪ, ಅವನೇ ಕಿರಿ ಮಗ ನಂದು. ಅವ್ನಿಗೆ ಏನಪ್ಪ ಮಾಡೋದು ನಾನು? ಹೇಳಪ್ಪ ನೀನೇ. ಏನಾದರೂ ಮಾಡೋಕ್ಕಾಗದ ನಾನು? ಏನೂ ಮಾಡೋಕ್ಕಾಗಲ್ಲ. ಹಣೆ ಬರ್ದಲ್ಲೇ ಹೆಂಗಾಯ್ತು ಹಂಗೆ ಮಾಡ್ಕೊಂಡು ಹೋಗ್ಬೋದು. ಏನೋ ಒಂದಿಟ್ಟು ಬುದ್ಧಿ ಮಾತು ಹೇಳ್ಬೋದು, ಕುಡಿಬೇಡ ಕಣಪ್ಪ ಅಂತವ. ಅವ್ನು ಅದಕ್ಕೂ ಮೀರು ಮಾತು ಕೇಳ್ದಂಗೆ ಹಿಂಗೆ ಕುಡಿತಾನೆ. ಅಲ್ಲಿ ಇಲ್ಲಿ ಬಿದ್ದು ಒದ್ದಾಡ್ತಿರ್ತಾನೆ, ಮನೆಗೆ ಬರಲ್ಲ, ಏನೂ ಇಲ್ಲ. ಹೆಂಡ್ತಿ ಮಕ್ಕಳು ಅಂತವ ಗಮನ ಇಲ್ಲ. ಸುಮ್ಕೆ ಪಾಪ ಹೆಣ್ಣುವೆ ಮದುವೆ ಮಾಡ್ಕೊಬಂದು ನಾವು ತಪ್ಪು ಮಾಡ್ಬಿಟ್ಟು ಕಣಪ್ಪ. ನಮಗೂ ಗೊತ್ತಾಗ್ಲಿಲ್ಲ. ಆ ಹುಡ್ಗಿನೂ ಯಾರು ನೋಡ್ಕೊಳಕಿಲ್ಲ, ಮಗ ಬೇರೆ ಒಬ್ಬ ಹುಟ್ಟೋನಿ, ಅವನು ಯಾರು ನೋಡ್ಕೊಳಕಿಲ್ಲ. ಸೊ ಹಿಂಗೆ ಪರಿಸ್ಥಿತಿ ಆಗೋಗೈತೆ ಅಂದರೆ ನಮ್ಮದು ಕೇಳಂಗಿಲ್ಲ. ಇಷ್ಟೊಂದು ದುಡ್ಡು ಐತಿ, ಏನು ಮಾಡ್ತೀಯ ಹೇಳು? ದುಡ್ಡು ಇಟ್ಕೊಂಡು ಏನು ಮಾಡ್ತೀಯ ಹೇಳು ನೀನೇ? ದುಡ್ಡಿದ್ರೆ ಏನೂ ಆಗಕ್ಕಿಲ್ಲ ಕಣಪ್ಪ. ಮೋಸ ಗೀಸ ಎಲ್ಲ ಮಾಡಿ ದುಡಿಬಾರ್ದು. ನ್ಯಾಯವಾಗಿ ದುಡ್ದು ನಮ್ದು ಎಷ್ಟೈತೆ, ನಮ್ಮ ಪಾಲಿಗೆ ಎಷ್ಟು ದೇವ್ರು ಕೊಡ್ತಾನೆ ಅಷ್ಟ್ರಲ್ಲಿ ಬದುಕ್ಬೇಕಣಪ್ಪ, ಅಷ್ಟೇ. ಕಣಜ, ನನ್ನ ಪಾಲಿಸುನುವೆ ಅಷ್ಟೇ ಕಣಜ. ನಾನಂತೂ ಇದುವರೆಗೂ ಯಾರಿಗೂ ಮೋಸ ಮಾಡಿಲ್ಲ, ಮಾಡೋದು ಇಲ್ಲ ಕಣಜ. ಈಗಲೇ ಅಲ್ಲ, ನನ್ನ ಮುಂಚೆಯಿಂದನೂ ಅಷ್ಟೇ. ನಾನು ವ್ಯವಹಾರ ಸ್ಟಾರ್ಟ್ ಮಾಡ್ದಾಗಿಂದನೂ ಒಬ್ಬರು ಕೈಲಿ ಹಿಂಗೆ ಮೋಸ್ಕರ ಅಂತವ ಏನು ಹೇಳ್ಸ್ಕೊಂಡಿಲ್ಲ ಕಣಜ. ಇನ್ನೂ ತೀರಾ ಈಗ 1 kg 300 ಗ್ರಾಮು 200 ಗ್ರಾಮು ಒಂದು 200-300 ಗ್ರಾಮು ಜಾಸ್ತಿ ಬರ್ತದ. ಇಷ್ಟು ಬಂದೇ ಎತ್ಕೊಂಡ್ರಪ್ಪ, ತಗೊಳ್ರಪ್ಪ, ಇಷ್ಟು ಕೊಡ್ರಿ ಅಂತ ಇಸ್ಕೊಬಿಡ್ತೀನೋ ಬಿಟ್ರೆ ಕಮ್ಮಿ ಹಾಕಿ ತೂಕ ಕೊಡೋದು, ಇಲ್ಲ ಚೆನ್ನಾಗಿಲ್ದಿರೋ ಕೋಳಿ ಕೊಟ್ಬಿಡೋದು. ಇನ್ನೂ ಕೋಳಿಗಳು ಒಂದೊಂದು ಸತ್ತೋಯ್ತವಲ್ಲ ಅವನ್ನೆಲ್ಲವ ನಾವು ಏನು ಮಾಡೋಕ್ಕಿಲ್ಲ. ಇದಕ್ಕೆ ಊಟ ಹಾಕ್ಬಿಡ್ತೀನಿ ನಾನಂತೂ. ಇಲ್ಲಾಂದ್ರೆ ನಾ ಮನೆಗೆ ತಗೊಂಡೋಗಿ ಮಾಡ್ಕೊತೀನಿ ಹೊರ್ತು ನಾನಂತೂ ಕಸ್ಟಮರ್ಗೆಲ್ಲ ಕೊಡೋಕ್ಕಿಲ್ಲ ಕಣಜ ಯಾವತ್ತೂ. ಅಲ್ಲಿದ್ದು ಫ್ರೆಶ್ ಕಟ್ ಮಾಡಿ ನಾವು ಕೊಟ್ರೆಯ, ಆಮೇಲೆ ಸತ್ಗಿತ್ತು ಹೋಗಿರ್ತವೆ, ಅವಕ್ಕೇನಾದ್ರೂ ಕಾಯಿಲೆ ಗಿಲ್ ಬಂದಿರುತ್ತೆ ಅಂಥದ್ನ ನಾವು ಕಸ್ಟಮರ್ಗೆಲ್ಲವ ಕೊಟ್ಬಿಟ್ಟು ಆಮೇಲೆ ಅವರು ತಿಂದು ಇನ್ನೇನಾದ್ರು ಹೆಚ್ಚು ಕಡಿಮೆ ಆದರೆ ಅಂತವ ಭಯ ಕಣಜ ನನಗೆ. ಅದಕ್ಕೆ ಅಂಥ ಕೆಲಸ ಎಲ್ಲವ ನಾನು ಯಾವತ್ತೂ ಮಾಡೋಕ್ಕಿಲ್ಲ ಕಣಪ್ಪ. ಕಣ್ ಬಿಡಪ್ಪ, ನನಗೆ ಗೊತ್ತಿಲ್ಲದೆ ಇರೋದಾ? ನಾನು 8 ವರ್ಷದಿಂದ ನೋಡಿಲ್ಲ ನಿನ್ನ. ನೀನು ಹೆಂಗೆ ನಿಂದು ಎಂಥದ್ದು ಇದೆಲ್ಲವ ಅಂತವ ಗೊತ್ಕಣಪ್ಪ. ನೀನು ಯಾವತ್ತೂ ಪಾಪ ಮೋಸ ಮಾಡಿಲ್ಲ. ಒಂದ್ಕಿತ ನಿನಗೆ ನೆನಪಾಯ್ತು ಏನೋ ಗೊತ್ತಿಲ್ಲ. ನಾನು ಒಂದ್ಕಿತ ಇದು ಏನಂತಾರೆ ಏನೋ ಬಂದಿದ್ದೆ ನೋಡಪ್ಪ ಆವಾಗ. ಲಿವರ್ ಮಟನ್ ತಗೊಂಡು ಒಂದ್ಕಿತ ಇಲ್ಲೇ ಬಿಟ್ಟು ಹೋಗಿದ್ದೆ ನೋಡು. ನೆನಪೈತೆ ನಿನಗೆ? ಬರೀ ಲಿವರ್ ಐತೆ ಕಣಜ ಅಂತ ಹೇಳ್ದೆ ನೀನು. ಆಯ್ತು, ಅದೇ ಒಂದು ಅರ್ಧ ಕೆಜಿನೋ 1 kgನೋ ಕೊಡಪ್ಪ ಅಂತವ ತಗೊಂಡು ಹೋಗಿದ್ದೆ. ಆವಾಗ ಕವರ್ನೇ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೆ. ಆಮೇಲೆ ನೀನು ಅದು ಯಾವುದೋ ಹುಡುಗನ ಕೈಲಿ ಕೊಟ್ಟು ಕಳಿಸಿದ್ದಲ್ಲ ಮನೆಗೆ. ಅದಂತೂ ನಾವು ಹೆಣ್ಣರು ಮಕ್ಳೆಲ್ಲವ ಖುಷಿ ಪಟ್ರು ಕಣಪ್ಪ ಅವಾಗಂತೂ. ನೋಡ್ರಿ ಎಂಥ ನಿಯತ್ಗಾರವ್ರೆ, ಇಂಥ ನಿಯತ್ಗಾರರು ಸಿಗೋದೆ ಕಷ್ಟ ಕಣ್ರಿ ನಮ್ಮೂರಲ್ಲೆಲ್ಲವ ಅಂತವ ಒಗ್ಲಾಡಿದ್ರು ನಿನ್ನ. ಹಂಗೆ ನಮ್ಗೆ ಗೊತ್ತಿಲ್ವೇನಪ್ಪ ನಿನ್ನ ಬುದ್ಧಿ ಅಲ್ಲವ, ನೀನು ಹಂಗೆಲ್ಲ ಮೋಸ ಮಾಡೋಕ್ಕಿಲ್ಲ ಅಂತ ಗೊತ್ತು ಬಿಡು. ಆಯ್ತು, ಇವಾಗ ಒಂದಿಟ್ಟು ಫ್ರೆಶ್ ಆಗಿ ಕಟ್ ಮಾಡಿಕೊಡಪ್ಪ. ಕವರ್ಗೆ ಹಾಕ್ಕೊಡು. ಒಂದಿಟ್ಟು ದೊಡ್ಡ ಕವರ್ಗೆ ಹಾಕು, ಚಿಕ್ಕ ಕವರ್ಗೆ ಹಾಕ್ಬೇಡ. ಇಟ್ಕೊಂಡು ಹೋಗೋಕ್ಕಾಗಕ್ಕಿಲ್ಲ, ಸೋರೋಯ್ತಾ ಇರ್ತದೆ. ದೊಡ್ಡ ಕವರ್ಗೆ ಹಾಕ್ಬಿಡಪ್ಪ. ಸರಿ ಕಣ, ಆಯಿತು, ಹಾಕೊಡ್ತೀನಿ ಇರೋಣ. ಒಂದು 5 ನಿಮಿಷ ಇರೋಣ, ಹಾಕೊಟ್ಬಿಡ್ತೀನಿ ಬಿರ್ನಿಯಾ. ಆಮೇಲೆ ಈ ಲಿವರು ಪವರ್ ಏನಾದರೂ ಇಟ್ಟಿದೆಯೇನಪ್ಪ? ಇದ್ರೆ ಅದೊಂದು ಕೆಜಿನ ಒಂದು ಅರ್ಧ ಕೆಜಿ ಇದ್ರೆ ಹಾಕ್ಬಿಡೋತೆಗಿ. ನನ್ನ ಸಾಸಿ ಚೆನ್ನಾಗಿ ಮಾಡ್ತಾಳೆ ಲಿವರ್ ಫ್ರೈನ. ಅಯ್ಯೋ ಏಟ್ ಚೆನ್ನಾಗಿ ಮಾಡ್ತಾಳೆ ಅಂತೀಯ? ಅದು ಏನು ಮಾಡೋಕ್ಕಿಲ್ಲ, ಒಂದಿಟ್ಟು ಕೂಗಿಸ್ಬಿಡ್ತಾಳೆ, ಆಮೇಲೆ ಒಂದಿಟ್ಟು ಒಗ್ಗರಣೆ ಹಾಕಿ ಕೊಡ್ತಾಳೆ. ಬಹು ಚೆನ್ನಾಗಿರ್ತದೆ. ಮೆಣಸು ಎಲ್ಲ ಹಾಕಿ ಚೆನ್ನಾಗಿ ಮಾಡ್ತಾಳೆ ಅದಕ್ಕೆ. ಆಮೇಲೆ ನಮ್ಮ ಮೊಮ್ಮಗ ಬೇರೆ ಅವನಲ್ಲಪ್ಪ ಮಂಜ, ಅವನಿಗೂ ಈ ಲಿವರ್ ಎಲ್ಲವ ಇಷ್ಟ. ಒಂದಿಟ್ಟು ಅವ್ನು ತಿನ್ನೋದೇ ಕೋಳಿ ಲಿವರು, ಮಾಂಸ ತಿನ್ನೋಕ್ಕಿಲ್ಲ. ಲಿವರ್ ಇದ್ರು ಒಂದು ಅರ್ಧ ಕೆಜಿನ 1 kgನ ಹಾಕು ನೋಡು. ಇದೇನು ನೋಡಪ್ಪ ಒಂಚೂರು. ಲಿವರು ಒಂದು ಐತೆ ಕಣಜ, ಒಂದು ಅರ್ಧ ಕೆಜಿ ಐತೆ. ಇರು, ಅದನ್ನ ಯಾಕೆ ಕೊಟ್ಬಿಡ್ತೀನಿ, ಕೋಳಿ ಒಳಿಕೆ ಹಾಕ್ತೀನಿ ಇನ್ನೇನು. ಇಲ್ಲಾಂದ್ರೆ ಅವತ್ತಂಗೆ ಬಿಟ್ಬಿಟ್ಟು ಹೋಗ್ಬಿಡ್ತೀಯ ನೀನು ಇನ್ನೊಂದು ಕವರ್ನ. ಹಾಕೊಡ್ತೀನಿ, ತಗೊಂಡು ಹೋಗಜ್ಜ. ತಗೊಳಜ್ಜ, ಎಲ್ಲನೂ ಪ್ಯಾಕ್ ಮಾಡಿದ್ದೀನಿ, ತಗೋ. 2 ಕವರ್ ಹಾಕಿದ್ದೀನಿ ಕಣಜ್ಜ, ಏನು ಸೋರಕ್ಕಿಲ್ಲ. ಇವತ್ತು ನೀಟಾಗಿ ತಗೊಂಡು ಹೋಗ್ಬೋದು ನೀನು, ತಗೋ. ಸರಿ ಕಣಪ್ಪ, ಆಯಿತು. ಎಷ್ಟೈತೆ ಹೇಳು ದುಡ್ಡು ಇವಾಗ? ಅಜ್ಜ, ದುಡ್ಡು 150, 140, 300, 440, ಇದೊಂದು kg,
540 ಕಣಜ. 580 ಕಣಜ. 550 ಕೊಟ್ಬಿಡಜ. 30 ರೂಪಾಯಿ ಡಿಸ್ಕೌಂಟ್ ಮಾಡಿದ್ದೀನಿ. ನೀವು ಯಾವಾಗಲೂ ನಮ್ಮ ಪರ್ಮನೆಂಟ್ ಕಸ್ಟಮರ್ ಅಲ್ವಾ, ಅದಕ್ಕೆ ಡಿಸ್ಕೌಂಟ್ ಮಾಡಿದ್ದೀನಿ. ಅದಕ್ಕೆ ಎಷ್ಟಾಯಿತು ಅಂದೆ ನಾನು? 360 ಅಂತಂದೆ. 150 300 ಇನ್ನೊಂದು 140 400 560 ಅಜ್ಜ. 550 ಹಾಕ್ಬಿಡಜ. 30 ರೂಪಾಯಿ ಡಿಸ್ಕೌಂಟು. 580 550 ಹಾಕ್ಬಿಡಜ. ಅಯ್ಯೋ ಇದೇನಪ್ಪ 560 ಹಾಕ್ಬಿಡು ಅಂತಿದ್ಯೆ. ಅದೇನೋ ಫೋನಲ್ಲಿ ಹಾಕ್ತಾರಲ್ಲ, ಹಂಗೆ ಹಾಕಕ್ಕೆ ಬರೋಕಿಲ್ಲ ಕಣಪ್ಪ ನನಗೆ. ನನ್ನ ಹತ್ರ ದುಡ್ಡಿರೋದಷ್ಟೇ, ಫೋನ್ಗಿನಲ್ಲೆಲ್ಲ ಹಾಕಕ್ಕೆ ಬರೋಕಿಲ್ಲ. ನನ್ನ ಫೋನೇ ಇಲ್ಲ ನೋಡು. ಇನ್ನೆಲ್ಲಿಂದ ದುಡ್ಡು ಹಾಕನೆ. ತಗೋ, ದುಡ್ಡು ಕೊಡ್ತೀನಿ, ತಗೋ. ಅಲ್ವೇನಜ, ಅದು ಮರ್ತೋಗ್ಬಿಟ್ಟೆ ಕಣಜ. ಯಾವಾಗಲೂ ಎಲ್ಲ ಜನಗಳು ಬಂದು ಫೋನ್ ಪೇ ಮಾಡ್ತಿರ್ತಾರಲ್ಲ, ಅದಕ್ಕೆ ನಾನು ಹಂಗೆ ಹಾಕಜ ಅಂತ ಅಂದ್ಬಿಟ್ಟೆ. ಸರಿ ಕಣಜ, ಚೆನ್ನಾಗಿ ಮಾಡ್ಕೊಂಡು ತಿನ್ನಿ. ಸರಿ ಕಣಪ್ಪ, ಆಯಿತು, ಬರ್ತೀನಿ.